ಇನ್ನು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂಥ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ತೀವ್ರ ಮುಖಭಂಗವಾಗಿದೆ. ದೇಶದ 17ನೇ ಉಪರಾಷ್ಟ್ರಪತಿಯಾಗಿ ಎನ್ಡಿಎ ಅಭ್ಯರ್ಥಿಯಾಗಿರುವಂಥ ಸಿಪಿ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು ಚುನಾವಣೆ ಆಯಿತು. ಭಾರೀ ಬಹುಮತದೊಂದಿಗೆ ರಾಧಾಕೃಷ್ಣನ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ದಿಢೀರಾಗಿ ರಾಜೀನಾಮೆ ಕೊಟ್ಟಿದ್ದರು. ಹೀಗಾಗಿ ಹುದ್ದೆ ಖಾಲಿಯಾಗಿತ್ತು. ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಹಾಗೂ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರುವಂಥ ಬಿ ಸುದರ್ಶನ್ ರೆಡ್ಡಿ ಸ್ಪರ್ಧಿಸಿದರು. ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಪರವಾಗಿ ಇವತ್ತು 452 ಮತಗಳು ಬಿದ್ದಿವೆ. ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಪರವಾಗಿ 300 ಸಂಸದರು ಮತವನ್ನು ಚಲಾಯಿಸಿದರು. ಎನ್ಡಿಎ ಬಲಕ್ಕಿಂತ 25 ಹೆಚ್ಚುವರಿ ಮತಗಳು ರಾಧಾಕೃಷ್ಣನ್ಗೆ ಬಂದಿದೆ. ಕುತೂಹಲಕ್ಕೆ ಕಾರಣವಾಗಿದೆ. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ 14 ಸಂಸದರಿಂದ ಅಡ್ಡ ಮತದಾನ ಕೂಡ ಆಗಿದೆ. ಒಟ್ಟು 781 ಮತಗಳ ಪೈಕಿ 767 ಮತಗಳ ಚಲಾವಣೆಯಾಗಿದೆ. ಈ ಪೈಕಿ 752 ಮತಗಳು ಮಾನ್ಯವಾಗಿದೆ, 15 ಮತಗಳು ಅಸಿಂಧುವಾಗಿದೆ. ವೀಲ್ ಚೇರ್ನಲ್ಲಿ ಬಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಮ್ಮ ಹಕ್ಕನ್ನು ಚಲಾಯಿಸಿದರು. ರಾಧಾಕೃಷ್ಣನ್ ಗೆಲುವು ಚುನಾವಣೆಗೆ ಮುಂಚೆಯೇ ಖಚಿತವಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿ ನೇತೃತ್ವದ ಎನ್ಡಿಎ ಬಳಿ ಸುಮಾರು 427 ಮತಗಳಿದ್ವು. ಬಹುಮತಕ್ಕೆ 391ಕ್ಕಿಂತ ಹೆಚ್ಚು ಮತಗಳಿದ್ದಂಥ ಕಾರಣ ಬಹುತೇಕ ಖಚಿತವಾಗಿತ್ತು ಅವರ ಗೆಲುವು. ಅದೇ ವಿಶ್ವಾಸದಲ್ಲಿ ಇದ್ದರು, ಈಗ ಗೆದ್ದಿದ್ದಾರೆ. ಇನ್ನು ಯುವ ಜನತೆ ಸಿಡಿದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೇಪಾಳ. ಕಾರಣ ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾಗಾಗಿ ಪಟ್ಟು ಹಿಡಿದಂಥ ನೇಪಾಳದ ಯುವ ಸಮೂಹ ಪ್ರಧಾನಿಯನ್ನೇ ತನ್ನ ಸ್ಥಾನದಿಂದ ಕೆಳಗಿಳಿಯುವಂತೆ ಮಾಡಿದೆ. ಪ್ರಧಾನಿ ಕೆಪಿ ಶರ್ಮಾ ಓಲಿ ಕಳೆದ ವಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದೇ ತಡ ಯುವಕ ಯುವತಿಯರು ರೊಚ್ಚಿಗೆದ್ದಿದ್ದರು. ಕಳೆದ 4-5 ದಿನಗಳಿಂದ ನೇಪಾಳದ ರಾಜಧಾನಿ ಕಠ್ಮಂಡು ಸೇರಿದಂತೆ ಎಲ್ಲ ನಗರಗಳಲ್ಲೂ ಕೂಡ ಜೋರಾಗಿ ಪ್ರತಿಭಟನೆ ಆಗ್ತಾ ಇತ್ತು. ಈ ಹೋರಾಟದಲ್ಲಿ ನಿನ್ನೆ ಒಂದೇ ದಿನ ಬರೋಬ್ಬರಿ 20ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದರು. ಇವತ್ತೂ ಸಹ ಸೇನೆಯ ಗುಂಡೇಟಿಗೆ 2 ಪ್ರಾಣವನ್ನು ಬಿಟ್ಟಿದ್ದಾರೆ. ನಿನ್ನೆ ಸೋಷಿಯಲ್ ಮೀಡಿಯಾ ಬ್ಯಾನ್ ನಿರ್ಧಾರ ಸರ್ಕಾರ ವಾಪಸ್ಸನ್ನು ಪಡೆಯಿತು. ಆದರೂ ಕೂಡ ಇವತ್ತು ಪ್ರತಿಭಟನೆ ಜೋರಾಗಿತ್ತು. ಭ್ರಷ್ಟಾಚಾರ ತಡೆಗಾಗಿ ಪ್ರಧಾನಮಂತ್ರಿ ಓಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ನಿರ್ಧಾರ ವಾಪಸ್ ಪಡೆದರೂ ಕೂಡ ದೇಶದಲ್ಲಿ ಹಿಂಸಾಚಾರ ಹತೋಟಿಗೆ ಬಾರದ ಹಿನ್ನೆಲೆಯಲ್ಲಿ ಈಗ ಕೆಪಿ ಶರ್ಮಾ ಓಲಿಯವರು ತಮ್ಮ ಅಧ್ಯಕ್ಷರಿಗೆ ಪ್ರಧಾನಿ ಸ್ಥಾನಕ್ಕಾಗಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಇದರಿಂದ ನೇಪಾಳದಲ್ಲಿ ಓಲಿ ಸರ್ಕಾರ ಪತನವಾಗಿದೆ.